In the last video, vapor pressure of liquid solution discuss ಮಾಡಿದ್ವಿ. Both the components are liquids, and I had told both are volatile liquids. We had considered ಒಂದು ಪೆಟ್ರೋಲು ಒಂದು ಡೀಸೈಲ್. ಸೊ ಎರಡದು ಮಿಕ್ಸ್ ಆಗಿ ವೇಪರ್ಸ್ ಬರ್ತಾವೆ. ಪೆಟ್ರೋಲಿಂದ ಎಷ್ಟು ಬಂದೈತಿ, ಡೀಸೈಲಿಂದ ಎಷ್ಟು ಬಂದೈತಿ, ಇಂಡಿವಿಜುವಲ್ ಕಂಪೋನೆಂಟಿಂದ ಎಷ್ಟು ವೇಪರ್ ಪ್ರೆಷರ್ ಬಂದೈತಿ ಅಂತ ಫೈಂಡ್ ಔಟ್ ಮಾಡೋಕೆ ವಿ ಹ್ಯಾಡ್ ಡಿಸ್ಕಸ್ ಸರ್ಟನ್ ಥಿಂಗ್ಸ್. ಅದ್ರೊಳಗೆ ಇಂಪಾರ್ಟೆಂಟ್ ರಾಲ್ಟ್ಸ್ ಲಾ ಒಂದಿತ್ತು. ಆಮೇಲೆ ನಮ್ಗೆ ಒಂದೇ ಲಿಕ್ವಿಡ್ ಪೆಟ್ರೋಲಿಂದ ಅಷ್ಟು ವೇಪರ್ ಪ್ರೆಷರ್ ಬೇಕು, ಅದ್ರದ್ದು ಪಾರ್ಷಿಯಲ್ ವೇಪರ್ ಪ್ರೆಷರ್ ಬೇಕು ಅಂದರೆ ಇದ್ರೊಳಗೆ ಟೋಟಲ್ ವೇಪರ್ಸ್ ಒಳಗೆ ಇದ್ರ ಕಾಂಟ್ರಿಬ್ಯೂಷನ್ ಏನು, ಒಂದೇ ಲಿಕ್ವಿಡ್ ಕಾಂಟ್ರಿಬ್ಯೂಷನ್ ಏನು, ಪಾರ್ಷಿಯಲ್ ವೇಪರ್ ಪ್ರೆಷರ್ ಏನು ಅಂತ ಫೈಂಡ್ ಔಟ್ ಮಾಡೋಕೆ ನಮಗೊಂದು ಫಾರ್ಮುಲಾ ಇತ್ತು. ಅದ್ರದ್ದು ಮೋಲ್ ಫ್ರಾಕ್ಷನ್ ಮಲ್ಟಿಪ್ಲೈಡ್ ಬೈ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಕಂಪೋನೆಂಟ್. ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಕಂಪೋನೆಂಟ್ ಅಂದರೆ ಅದು ಅಷ್ಟು ಇದ್ದಾಗ ಈ ಕಂಟೈನರ್ ಒಳಗೆ ಈ ಪೆಟ್ರೋಲ್ ಡೀಸೆಲ್ ಎರಡೂ ಐತಿ, ಬಟ್ ಪೆಟ್ರೋಲ್ ಅಷ್ಟು ಇದ್ದಾಗ ಎಷ್ಟು ವೇಪರ್ ಪ್ರೆಷರ್ ಇರ್ತೈತಿ ಅದರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಒಂದೇ ಲಿಕ್ವಿಡ್ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ 1 is equals to mole fraction of liquid 1 multiplied by vapor pressure of the pure component. The same applies to the second liquid also. ಮತ್ತು ಟೋಟಲ್ ಪ್ರೆಷರ್ ಬೇಕಂದ್ರೆ ಪಿ ಟಿ ಈಸ್ ಈಕ್ವಲ್ಸ್ ಟು P1 + P2 ಮಾಡಿದ್ವಿ. P1 + P2 ಮಾಡಿದ್ವಿ. ಇವು ಏನು ಅಂತ ಈ ಫಾರ್ಮುಲಾದಾಗ ಇವು ಏನೇನಂತ ಎಕ್ಸ್ಪ್ರೆಸ್ ಮಾಡಿದ್ವಿ. P1 and P2 are partial vapor pressure of liquids 1 and 2. X1 and X2 are mole fractions of 1 and 2. And P01 and P02 are vapor pressures of pure components. Okay, discuss ಮಾಡಿದ್ವಿ. ಆಮೇಲೆ ಇದನ್ನು P1 + P2 is equals to PT is equals to P1 + P2 is equals to P1 ಇದ್ದಲ್ಲಿ X1 into P01 plus P2 ಇದ್ದಲ್ಲಿ X2 into P02 ಹಾಕಿ ಒಂದಿಷ್ಟು ಸಿಂಪ್ಲಿಫಿಕೇಷನ್ಸ್ ಮಾಡಿ ಫಾರ್ಮುಲಾ ಮಾಡಿ ಇಟ್ಟಿದ್ವಿ. ಓಕೆ, ಇನ್ ದಿಸ್ ವಿಡಿಯೋ ವಾಟ್ ವಿ ವಿಲ್ ಡೂ ಇಸ್, ಅಲ್ಲೇ ಪೇಜ್ ನಂಬರ್ 34 ಒಳಗೆ ಇಲ್ಲೇ ಒಂದು ಗ್ರಾಫ್ ಐತಿ. ಈ ಗ್ರಾಫ್ ಇದು ನೋಡಿಕೊಳ್ಳೋ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸುತ್ತೆ. ಸೊ ಈ ಗ್ರಾಫನ್ನು ನಾನು ಈಗ ಹಾಕಿ ಸ್ವಲ್ಪ ಸರಳ ಅರ್ಥ ಮಾಡಿಸ್ತೀನಿ ನಿಮ್ಗೆ. ದಿಸ್ ಈಸ್ ಇನ್ ದ ಕಂಟೆಕ್ಸ್ಟ್ ಆಫ್ ದ ಅಪ್ಕಮಿಂಗ್ ಕನ್ಸೆಪ್ಟ್ಸ್. ಈಗ ಮುಂದೇನು ಕನ್ಸೆಪ್ಟ್ಸ್ ಬರೋ ಅದಾವು ಅದನ್ನು ತಲೆಗಿಟ್ಕೊಂಡು ಸೊ ಈ ಗ್ರಾಫನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಮುಂದಿನ ಅರ್ಥ ಆಗ್ಬೇಕಂದ್ರೆ. ಸೊ ಅದು ನೋಡಿಕೊಳ್ಳಿ, ಇಮಿಡಿಯೇಟ್ಲಿ ಗ್ರಾಫ್ ನೋಡಿಕೊಳ್ಳಿ ಏನೋ ಅಂತ ಅನ್ಸುತ್ತೆ. ಸೊ ಅದನ್ನು ಈ ಗ್ರಾಫ್ ಹಾಕ್ತೀನಿ, ಸ್ವಲ್ಪ ಲಕ್ಷ ಕೊಡೋಣ ಅಂತಂದ. ಓಕೆ, ಇಲ್ಲಿ ನೋಡಿರಿ, ಪೂರ ಗ್ರಾಫ್ ಹಾಕಿಲ್ಲ, ಇದನ್ನು ನೋಡಿರಿ. ಈ ಗ್ರಾಫ್ ಡಿಸ್ಕಸ್ ಮಾಡ್ತೀವಿ ನಾವು. ಬಟ್ ನಾ ಇಲ್ಲೇ ಬರೀ ಎಕ್ಸ್ ಆಕ್ಸಿಸ್ನಾಗ ಏನು, ವೈ ಆಕ್ಸಿಸ್ನಾಗ ಏನು ಅಷ್ಟು ಹಾಕಿಟ್ಟಿನಿ. ವೈ ಆಕ್ಸಿಸ್ನಾಗ ವೇಪರ್ ಪ್ರೆಷರ್, ಎಕ್ಸ್ ಆಕ್ಸಿಸ್ನಾಗ ಮೋಲ್ ಫ್ರಾಕ್ಷನ್. ಓಕೆ, ವೈ ಆಕ್ಸಿಸ್ನಾಗ ವೇಪರ್ ಪ್ರೆಷರ್, ಹಿಂಗೆ ಹಿಡಿಬೋದು ಅನ್ಸುತ್ತೆ. ಓಕೆ, ವೈ ಆಕ್ಸಿಸ್ನಾಗ ವೇಪರ್ ಪ್ರೆಷರ್, ಎಕ್ಸ್ ಆಕ್ಸಿಸ್ನಾಗ ಮೋಲ್ ಫ್ರಾಕ್ಷನ್. ಈಗ I hope there is enough light. Sorry. ಈಗ X1 ಅಂದ್ರೇನು? ಮೋಲ್ ಫ್ರಾಕ್ಷನ್ ಆಫ್ ಲಿಕ್ವಿಡ್ 1, ಮೋಲ್ ಫ್ರಾಕ್ಷನ್ ಆಫ್ ಕಂಪೋನೆಂಟ್ 1. ಈ ಕಡೆ ವೇಪರ್ ಪ್ರೆಷರ್. ಈಗ ನಾನು ಏನು ಮಾಡ್ತೀನಿ, ಇಲ್ಲೇ X1 ವ್ಯಾಲ್ಯೂ ಈ ಕಡೆ 0 ಮಾಡ್ತೀನಿ, ಇಲ್ಲಿ 1 ಮಾಡ್ತೀನಿ. ಅಂದರೆ ಏನರ್ಥ, ಮೋಲ್ ಫ್ರಾಕ್ಷನ್ ಆಫ್ ಕಂಪೋನೆಂಟ್ 1 ಹಿಂಗಿಂದ ಹಿಂಗೆ ಇನ್ಕ್ರೀಸ್ ಆಗತ್ತೈತೆ. 0 X1 0 ಅಂದ್ರೆ ಏನರ್ಥ, ಒಂದು ಸೊಲ್ಯೂಷನ್ ಒಳಗೆ X1 0 ಅಂದರೆ ಏನರ್ಥ, X1 ಒಳಗೆ ಅಂದ್ರೆ ಆ ಒಂದೇ ಕಂಪೋನೆಂಟ್ ಇಲ್ಲೇ ಇಲ್ಲ ಅಂತ ಅರ್ಥ. ಈಗ ಹಿಂಗಿದ್ದಂಗಿದೆ ಒಂದು ಸೊಲ್ಯೂಷನ್ ಐತಿ, ಆ ಸೊಲ್ಯೂಷನ್ ಒಳಗೆ 2 ಕಂಪೋನೆಂಟ್ ಅದಾವು, ಅದ್ರೊಳಗಿಂದ ಒಂದೇ ಕಂಪೋನೆಂಟಿದ್ದು ಮೋಲ್ ಫ್ರಾಕ್ಷನ್ 0 ಅಂದೇನರ್ಥ, ಅದು ಇಲ್ಲೇ ಇಲ್ಲ ಅಂತ. ಸೊ X1 ಅಂದ್ರೆ ಏನು, ಮೋಲ್ ಫ್ರಾಕ್ಷನ್ ಆಫ್
ಕಂಪೋನೆಂಟ್ 1, ಅದು ಇಲ್ಲಿ 0, ಇಲ್ಲಿ 1 ಅಂದರೆ ಹಿಂಗೆ ಜಾಸ್ತಿ ಹಾಕೊಂತ ಹೊಂಟೈತಿ ಅಂತ. ಸೊ 0 ಇತ್ತು, ಹಿಂಗೆ ಈ ಕಡೆ ಹೋದಂಗೆ ಜಾಸ್ತಿ ಹಾಕೊಂತ ಹೋತು. ಏನು ಮೋಲ್ ಫ್ರಾಕ್ಷನ್ ಆಫ್ ಕಂಪೋನೆಂಟ್ 1. ಇದು x2 ಅಂತ ಇಲ್ಲಿ ಬರ್ತೀನಿ, ಅದಕ್ಕೆ ಆಮೇಲೆ ಬರೋಣ ಅಂತ. ಈಗ ಫಸ್ಟ್ ಇದಕ್ಕೆ ಬರ್ರಿ, ಇಲ್ಲಿ P1 = x1 × P01, ಈ ಫಾರ್ಮುಲಾ ಬರ್ರಿ. ಇದು ನಮಗೆ ಲಾಸ್ಟ್ ವಿಡಿಯೋಗೆ ಡಿಸ್ಕಸ್ ಮಾಡಿದ್ವಿ. ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಕಂಪೋನೆಂಟ್ 1 = ಮೋಲ್ ಫ್ರಾಕ್ಷನ್ ಆಫ್ ದಟ್ ಕಂಪೋನೆಂಟ್ ಮಲ್ಟಿಪ್ಲೈಡ್ ಬೈ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಕಂಪೋನೆಂಟ್. ಈಗ ಈ ಫಾರ್ಮುಲಾ ಒಳಗೆ ಇಫ್ x1 becomes equal to 1, ಇದು 1 ಆಗ್ಬಿಡ್ತಂದ್ರೆ x1 1 ಆತಂದ್ರೆ P1 = P01 ಆಗ್ಬಿಡ್ತೈತಿ. ಈ ಮ್ಯಾಥಮೆಟಿಕಲಿ ವಿಚಾರ ಮಾಡಿರಿ. ಇಫ್ ದಿಸ್ x1 becomes 1, P01 × 1 is P01, ಸೊ P1 = P01 ಆಗ್ಬಿಡ್ತೈತಿ. ಆದರೆ ಇಲ್ಲಿ x1 ಇಲ್ಲಿ 0 ತೊಗೊಂಡೇನಿ ನಾನು, ಇಲ್ಲಿ 1 ತೊಗೊಂಡೇನಿ. ಸೊ ನಾನು ಈಗ ಏನು ಮಾಡ್ತೀನಿ, ಇಲ್ಲಿಂದ ಇಲ್ಲೊಂದು ಲೈನ್ ಜಾಯಿನ್ ಮಾಡ್ತೀನಿ. ಇದು ಏನು ನಂದು P1ದು ಕರ್ವ್. ಇದು P1 ಇಲ್ಲಿ ನೋಡ್ರಿ, ಇಲ್ಲಿ ನಾನು ಬರ್ತೀನಿ, ಇಲ್ಲಿ ಸ್ವಲ್ಪ ಲಕ್ಷ ಕೊಡ್ರಿ, ಇಲ್ಲೇ P01 ಬರೀತೀನಿ. ಇಲ್ಲೇ ಏನಾಯ್ತು ನೋಡ್ರಿ, x1 0 ಇದ್ದಿದ್ದು ಜಾಸ್ತಿ ಹಾಕೊಂತ 1 ರೀಚ್ ಆಯ್ತು. ಅಂದ್ರೆ y ಆಕ್ಸಿಸ್ ಏನೈತಿ, ವೇಪರ್ ಪ್ರೆಷರ್ ಐತಿ. ಸೊ ವೇಪರ್ ಪ್ರೆಷರು ಇಲ್ಲೇ x1 0 ಇದ್ದಾಗ ಇದು P1ದು ಕರ್ವ್. ಇದು ಎದ್ರ ಕರ್ವ್? ಇದು P1ದು ಕರ್ವ್. P1 0 ಇತ್ತು, x1 0 ಇದ್ದಾಗ x1 ಹಿಂಗೆ ಜಾಸ್ತಿ ಹಾಕೊಂತ ಹೋದ್, ಮೋಲ್ ಫ್ರಾಕ್ಷನ್ ಆಫ್ 1ನೇ ಕಂಪೋನೆಂಟ್ ಜಾಸ್ತಿ ಹಾಕೊಂತ ಹೋದಂಗೆ ಅದ್ರ ಡ್ಯೂ ಟು ಈ 1ನೇ ಕಂಪೋನೆಂಟಿಂದ ಏನು ಪ್ರೆಷರ್ ಬರತ್ತೆ ಅದು ಜಾಸ್ತಿ ಹಾಕೊಂತ ಹೊಂಟೈತಿ. ಬಿಕಾಸ್ ಫಸ್ಟ್ಗೆ ಅದು ಏನೂ ಇದ್ದಿದ್ದೇ ಇಲ್ಲ, ಅದ್ರ ಕ್ವಾಂಟಿಟಿ 0 ಇತ್ತು, ಅಂದ್ರೆ ಅದರಿಂದ ಬರೋ ಪ್ರೆಷರು 0 ಇತ್ತು. ಈಗ ಹಿಂಗೆ ಜಾಸ್ತಿ ಹಾಕೊಂತ ಬಂತು, x1 ದ ಮೋಲ್ ಫ್ರಾಕ್ಷನ್ ಆಫ್ ಕಂಪೋನೆಂಟ್ 1 ಕೆಪ್ಟ್ ಆನ್ ಇನ್ಕ್ರೀಸಿಂಗ್, 0 ಇಂದ 1 ಬಂದಂಗೆ. ಸೊ ಅದು ಜಾಸ್ತಿ ಹಾಕೊಂತ ಹೋತು P1. ಇಫ್ x1 becomes 1, ಲಕ್ಷ ಕೊಡ್ರಿ, ಇಫ್ x1 becomes 1, P1 becomes P01. ಇಫ್ x1 becomes 1, P1 becomes P01. ಇಲ್ಲಿ ಅದ ನೋಡ್ರಿ, ಇಫ್ x1 becomes 1, P1 becomes P01. P1 = P01 ಅಂದ್ರೆ ಏನು? ಇಫ್ x1 becomes 1 ಅಂದ್ರೆ ಏನು? ಇಫ್ x1 becomes 1 ಅಂದ್ರೆ ಏನು? ಆ ಸೊಲ್ಯೂಷನ್ ಒಳಗೆ ಬರೇ 1ನೇ ಕಂಪೋನೆಂಟ್ ಅಷ್ಟೇ ಐತಿ, 2ನೇ ಕಂಪೋನೆಂಟ್ ಇಲ್ಲೇ ಇಲ್ಲ. ದೇರ್ ಆರ್ ಟೂ ಕಂಪೋನೆಂಟ್ಸ್ ಇನ್ ದ ಸೊಲ್ಯೂಷನ್, 1 and 2. ಮೋಲ್ ಫ್ರಾಕ್ಷನ್ ಆಫ್ 1 is 1, ಆದರೆ ಮೋಲ್ ಫ್ರಾಕ್ಷನ್ ಆಫ್ 2 is 0, ಬಿಕಾಸ್ x1 + x2 = 1 ಆಗಬೇಕು. ಒಂದು ಸೊಲ್ಯೂಷನ್ ಒಳಗೆ 2 ಕಂಪೋನೆಂಟ್ ಅದಾವ ಅಂದರೆ 2 ಕಂಪೋನೆಂಟ್ ಮೋಲ್ ಫ್ರಾಕ್ಷನ್ ಆ್ಯಡ್ ಮಾಡಿದರೆ 1 ಬರಬೇಕು. ಅಂದರೆ 60% ಇದ್ದರೆ 40% ಇರಬೇಕು. 60 + 40 100 ಆಗಬೇಕು. 70 + 30 100 ಆಗಬೇಕು. ಹಂಗೆ x1 1 ಅಂದ್ರೆ x1 100 ಐತಿ. x1 100 ಐತಿ ಅಂದ್ರೆ x2 ಏನಿರ್ತೈತಿ? 0 ಇರ್ತೈತಿ. ಅರ್ಥ ಆಗೈತಿ? ಒಂದು ಕಂಟೈನರ್ನಾಗ ಹಾಲು ನೀರು 2 ಹಾಕಿವಿ ಅನ್ಕೋರಿ. ಒಂದು ಕಂಟೈನರ್ನಾಗ ಹಾಲು ನೀರು 2 ಹಾಕಿವಿ. ಆ ಕಂಟೈನರ್ ಒಳಗೆ ಹಾಲಿಂದು ಪರ್ಸೆಂಟೇಜ್ ಎಷ್ಟು ಅಂತ ನಾ ಕೇಳಿದ್ರೆ, ಹಾಲಿಂದ 100% ಅಂತಂದ್ರೆ ನೀರು 0%. ಇಫ್ ಎವ್ರಿಥಿಂಗ್ ಪ್ರೆಸೆಂಟ್ ಇನ್ ದ್ಯಾಟ್ ಕಂಟೈನರ್, ಇಫ್ ಎವ್ರಿಥಿಂಗ್ ಈಸ್ ಮಿಲ್ಕ್, ದೆನ್ ದೇರ್ ಇಸ್ ನೋ ವಾಟರ್. If everything is water, then there is no milk. So if x ಎರಡು ಅರ್ಧ ಇದ್ರೆ ಹಾಲು 0.5, ನೀರು 0.5. ಬಟ್ ಓನ್ಲಿ ಹಾಲು ಐತೆ ಅಂದ್ರೆ ಹಾಲದ ಮೋಲ್ ಫ್ರಾಕ್ಷನ್ ಏನು? 1. ನೀರಿನ ಮೋಲ್ ಫ್ರಾಕ್ಷನ್ ಏನು? 0. ಹಂಗೆ x1 ಇಲ್ಲಿ 0 ಇತ್ತು, ಇಲ್ಲಿ 1 ಇದೆ. ಅಂದ್ರೆ x1 ಒಟ್ಟು ಇದ್ದಿದ್ದಿಲ್ಲ, ಇಲ್ಲಿ ಬರೀ x1 ಐತಿ. ಬರೀ x1 ಐತಿ ಅಂದ್ರೆ ಏನು ಪ್ರೆಷರ್ ಇರ್ತೈತಿ ಅದು P01 ಆಗುತ್ತೆ. ಇಫ್ x1 is 1, P1 = P01. P01 ಅಂದ್ರೆ ಏನು? P01 ಅಂದ್ರೆ ಏನು?
ಇಟ್ ಈಸ್ ಅ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಂಪೋನೆಂಟ್. ಅಂದ್ರೆ ನಾ ಹೇಳಿದ್ದೆ ಲಾಸ್ಟ್ ವಿಡಿಯೋಗೆ ಪ್ಯೂರ್ ಕಂಪೋನೆಂಟ್ ಅಂದ್ರೆ ಏನು, ಬರೀ ಆ ಕಂಪೋನೆಂಟ್ ಅಷ್ಟೇ ಇರ್ಬೇಕು ಆ ಸೊಲ್ಯೂಷನ್ ಒಳಗೆ. ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಇಲ್ಲೇ P01 ಅಂದರೆ ಏನಂತ ಏನು ಹೇಳಿದ್ದೀನಿ ನಾನು, ಪ್ರೆಷರ್ ಡ್ಯೂ ಟು ಪೆಟ್ರೋಲ್ ಅಲೋನ್. ಅಂದ್ರೆ ಇಲ್ಲಿ ಎರಡು ಕಂಪೋನೆಂಟ್ ಸೇರಿ ಸೊಲ್ಯೂಷನ್ ಆಗೈತಿ. P01 ಅಂದ್ರೆ ಏನು, ಬರೇ ಅದು ಒನ್ ಇದ್ದಾಗ ಏನು ಪ್ರೆಷರ್ ಇರ್ತೈತಿ ಅದು P01 ಅಂತ ಹೇಳಿತ್ತು. ಈಗ ಇಲ್ಲಿ ಇದು ಇಫ್ x1 is equals to 1, P1 is equals to P01 ಆಗೈತಿ ಅಂದ್ರೆ ಇಲ್ಲೇನು ಟೋಟಲ್ ಪ್ರೆಷರ್ ಇತ್ತಲ್ಲ ಅದು ಬರೇ that has become equal to vapor pressure of pure component. ಇದಕ್ಕೆ ಪ್ಯೂರ್ ಕಂಪೋನೆಂಟ್ ಅಂದರೆ X11 ಅಂದರೆ ಏನು, X2 ಇಲ್ಲೇ ಇಲ್ಲ ಅಂತ, ಬರೀ ಅದು ಅಷ್ಟು ಇದ್ದಂಗೆ ಆತಿಲ್ಲ. ಇನ್ನೊಮ್ಮೆ ಹೇಳ್ತೀನಿ, P01 ಅಂದರೆ ಏನು, ನಾವು ಲಾಸ್ಟ್ ವಿಡಿಯೋ ಡಿಸ್ಕಸ್ ಮಾಡಿದ್ವಿ. P01 ಅಂದರೆ ಏನು, ಅದು ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಂಪೋನೆಂಟ್. ಅಂದ್ರೆ ಆ ಕಂಪೋನೆಂಟ್ ಇದ್ದಾಗ ಅಷ್ಟು ಏನಿರ್ತಿತ್ತು ಅದು P01. ಈಗ this has become equal to that. Now this has become equal to that because this has become 1. If this has become 1 ಅಂದ್ರೆ ಏನು ಅರ್ಥ, ಬರೇ ಒಂದೇ ಕಂಪೋನೆಂಟ್ ಅಷ್ಟೇ ಐತಂತ ಅರ್ಥ. ಬರೇ ಇದು ಅಂದ್ರೆ ಏನು, ಬರೇ ಒಂದೇ ಕಂಪೋನೆಂಟ್ ಇದ್ದಾಗ ಏನು ಪ್ರೆಷರ್ ಇರ್ತೈತಿ ಅದು. ಬಟ್ ಈಗ ನಾವು ಇದಷ್ಟೇ ಐತೆ ಅಂತ ಹೇಳಕತ್ತೀವಿ. ಇದಷ್ಟೇ ಐತೆ ಅಂತ ಹೆಂಗೆ ಹೇಳಕತ್ತೀವಿ ಅಂದರೆ X11 ಐತಿ. X11 ಇದ್ರೆ ಏನಾಗ್ತೈತಿ, P1 is equals to P01 and we know P01 is the pressure of the component only when that component is present. ಆ ಕಂಪೋನೆಂಟ್ ಅಷ್ಟೇ ಇದ್ದಾಗ, ಆ ಕಂಪೋನೆಂಟ್ ಅಷ್ಟೇ ಐತೆ ಅಂತ ನಮ್ಗೆ ಹೆಂಗೆ ಗೊತ್ತಾಯ್ತು. ಈಗ X11 ಅಂದರೆ X2 ಏನು 0. ಇಲ್ಲಿ ನೋಡ್ರಿ, X11 ಅಂದರೆ X2 ಅವಾಗ ಏನಿರ್ತೈತಿ 0 ಇರ್ತೈತಿ. X1 0 ಇದ್ದಾಗ ಏನಿರ್ತೈತಿ, X2 1 ಇರ್ತೈತಿ. ಸೊ ಈಗ ಇಲ್ಲಿಂದ ನಾನು ಇನ್ನೊಂದು ಕರ್ವ್ ಹಾಕ್ತೀನಿ. ಇದು ಹಿಂಗೆ ಹೋಗಿ ಇಲ್ಲಿ ಜಾಯ್ನ್ ಆಗುತ್ತೆ ಅಂದ್ಕೊಳ್ಳೋಣ. ಇಲ್ಲೇ ಒಂದು ಸ್ವಲ್ಪ ಇಲ್ಲಿಗೆ ಹಿಂಗೆ ಕಟ್ ಮಾಡ್ತೀನಿ ನಾನು. ಈ ಪಾರ್ಟ್ ಸ್ವಲ್ಪ ಇಗ್ನೋರ್ ಮಾಡಿರಿ, ಹೊರಗಿಂದ ಹೋಗೋದು ಪಾರ್ಟ್ ಇಗ್ನೋರ್ ಮಾಡಿರಿ. ಇಲ್ಲೇನು ಹೋಗುತ್ತಲ್ಲ ರೀ, ಇದು P02 ಏನು ಪ್ರೆಷರ್ ಐತಿ, ಅದು ಕಂಪ್ಲೀಟ್ಲಿ P02. ಬಿಕಾಸ್ ಇಲ್ಲಿ ನೋಡ್ರಿ, X2 ಏನೈತಿ 1 ಐತಿ. X2 1 ಇದ್ರೆ ಇಲ್ಲಿ ನೋಡ್ರಿ, X2 1 ಆಗ್ಬಿಡ್ತು ಅಂದ್ರೆ P2 is equals to P02 ಆಗುತ್ತೆ. X2 1 ಆಗ್ಬಿಡ್ತು ಅಂದ್ರೆ P2 is equals to ನಾವು ಏನು ಗೊತ್ತು, P2 is equals to X2 into P02. ಇದು ನಾವು ಪ್ರೀವಿಯಸ್ ವಿಡಿಯೋ ಒಳಗೆ ಕಲ್ತೀವಿ. P2 is equals to X2 into P02. X2 1 ಆಗ್ಬಿಡ್ತು ಅಂದ್ರೆ P2 is equals to P02 ಆಗ್ಬಿಡ್ತು. X2 1 ಆಗೈತೆ ಅಂದ್ರೆ X1 0 ಇರ್ತೈತಿ. ವೆರಿ ಸಿಂಪಲ್. X2 1 ಆಗೈತೆ ಅಂದ್ರೆ X1 0 ಇರ್ತೈತಿ. ಈ ಭಾಳ ಸರಳ ರೀ. ಹಾಲು ನೀರು ಎರಡೂ ಅದಾವೆ. ಬರೇ ಪೂರ ಹಾಲು ಇತ್ತು ಅಂದ್ರೆ ನೀರೇನಿರ್ತೈತಿ 0 ಇರ್ತೈತಿ. ಬರೇ ನೀರಿತ್ತು ಅಂದ್ರೆ ಹಾಲೇನಿರ್ತೈತಿ 0 ಇರ್ತೈತಿ. ಹಂಗೆ ಇಫ್ X1 is 1, X2 will be 0. ಇಫ್ X1 is 0, X2 will be 1. ಈಗ X1 0 ಇದ್ದಾಗ ಎಲ್ಲ ಪ್ರೆಷರು P2 ಇಂದ ಬರ್ತಿರ್ತೈತೆ, ಅದಕ್ಕೆ P02. X2 0 ಇದ್ದಾಗ ಎಲ್ಲ X1 ಇಂದ ಬರ್ತಿರ್ತೈತೆ, ಅದಕ್ಕೆ ಅದು P01. ಈಗ ಇನ್ನೊಮ್ಮೆ ಹೇಳ್ತೀನಿ, ನಿಮಗೆ ಕನ್ಫ್ಯೂಸ್ ಆಗಕತ್ತಿತ್ತು ಅಂದ್ರೆ ಭಾಳ ಸರಳ ಐತ್ರಿ. ಈಗ ವಿ ನೋ P1 is equals to X1 into P01. ಹೌದಾ? ಈ ಮೆಥಮೆಟಿಕಲಿ ಇದ್ರೊಳಗೆ ನಾನು X1 1 ಮಾಡಿಬಿಟ್ಟೆ ಅನ್ಕೊರಿ, ಇದನ್ನು 1 ಮಾಡಿದೆ ಅಂದ್ರೆ X2 ಇಲ್ಲೇ ಇಲ್ಲ ಅಂತ. X1 1 ಅಂದ್ರೆ X2 ಇಲ್ಲೇ ಇಲ್ಲ, ಎರಡನೇ ಕಂಪೋನೆಂಟ್ ಇಲ್ಲೇ ಇಲ್ಲ ಅಂದ್ರೆ ಎಲ್ಲ ಪ್ರೆಷರು ಒಂದೇ ಕಂಪೋನೆಂಟಿಂದನೇ ಇರ್ತೈತೆ. ಒಂದೇ ಕಂಪೋನೆಂಟ್ ಅಷ್ಟು ಇದ್ದಾಗ ಎಷ್ಟು ಇರಬೇಕು ಅಷ್ಟೇ ಇರ್ತದೆ, ಅದಕ್ಕೆ P1 is equals to P01. ಈಗ X2 is equals to 1 ಅಂದ್ರೆ X1 ಇಲ್ಲೇ ಇಲ್ಲ ಅಂದ್ರೆ ಒಂದೇ ಕಂಪೋನೆಂಟ್ ಇಲ್ಲೇ ಇಲ್ಲ, ಬರೀ ಎರಡನೇ ಕಂಪೋನೆಂಟ್ ಅಷ್ಟೇ ಐತೆ ಅದ್ರೊಳಗೆ. ಬರೀ ಎರಡನೇ ಕಂಪೋನೆಂಟ್ ಅಷ್ಟೇ ಐತಿ ಅಂದ್ರೆ ಈ ಟೋಟಲ್ ಪ್ರೆಷರ್ ಏನಿರ್ತೈತಿ ಬರೀ ಎರಡನೇ ಕಂಪೋನೆಂಟ್ ಇದ್ದಾಗ ಎಷ್ಟು ಇರಬೇಕಾಗಿತ್ತು ಅಷ್ಟೇ ಇರ್ತೈತಿ. ಅದನ್ನು ನಾವು ಗ್ರಾಫ್ನಾಗ ಎಕ್ಸ್ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಕತ್ತೀವಿ. ಇನ್ನೊಮ್ಮೆ ಗ್ರಾಫ್ ಬಗ್ಗೆ ಹೇಳ್ತೀನಿ. Y ಆ್ಯಕ್ಸಿಸ್ನಾಗ ವೇಪರ್ ಪ್ರೆಷರ್,
ಎಕ್ಸ್ ಆ್ಯಕ್ಸಿಸ್ನಾಗ ಮೋಲ್ ಫ್ರ್ಯಾಕ್ಷನ್. ಓಕೆ, ಮೋಲ್ ಫ್ರ್ಯಾಕ್ಷನ್ ಒಳಗೆ ಎರಡು ತೊಗೊಂಡಿವಿ, ಎರಡು ಕಂಪೋನೆಂಟ್ ತೊಗೊಂಡಿವಿ. ಇದು ಒಂದನೇ ಕಂಪೋನೆಂಟ್, ಇದು ಎರಡನೇ ಕಂಪೋನೆಂಟ್. ಒಂದನೇ ಕಂಪೋನೆಂಟದ್ದು ಮೋಲ್ ಫ್ರ್ಯಾಕ್ಷನ್ 0 ಐತೆ ಅಂದ್ರೆ ಅದು ಇಲ್ಲೇ ಇಲ್ಲ. ಒಂದನೇ ಕಂಪೋನೆಂಟ್ ಇಲ್ಲೇ ಇಲ್ಲ. ಒಂದನೇ ಕಂಪೋನೆಂಟ್ ಇಲ್ಲ ಅಂದ್ರೆ ಫುಲ್ಲಾಗಿ ಸೊಲ್ಯೂಷನ್ ಒಳಗೆ ಯಾವ್ದು ಬರೀ ಎರಡನೇ ಕಂಪೋನೆಂಟ್ ಇದೆ. ಬರೀ ಎರಡನೇ ಕಂಪೋನೆಂಟ್ ಇದ್ದಾಗ ಎಷ್ಟು ಪ್ರೆಷರ್ ಇರ್ತೈತಿ? ಬರೀ ಎರಡನೇ ಕಂಪೋನೆಂಟ್ ಇದ್ದಾಗ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಂಪೋನೆಂಟ್ ಆಫ್ ಸೆಕೆಂಡ್ ಕಂಪೋನೆಂಟ್, ಬಿಕಾಸ್ ಓನ್ಲಿ ದ್ಯಾಟ್ ಈಸ್ ದೇರ್. ಸೊ P02 ಇರ್ತದೆ ಟೋಟಲ್ ಪ್ರೆಷರ್. ಇದು ಬರ್ರಿ X2 1 ಐತೆ ಅಂದ್ರೆ ಓಕೆ 0 ಐತೆ ಅನ್ಕೊಂಡು X2 0 ಐತೆ ಅಂದ್ರೆ ಲಕ್ಷ ಕೊಡ್ರಿ. X2 0 ಅಂದರೆ ಎರಡನೇ ಕಂಪೋನೆಂಟ್ ಇಲ್ಲೇ ಇಲ್ಲ. ಹಂಗಾರೆ ಯಾವುದು ಇರ್ತೈತಿ? X1 ಅಷ್ಟೇ ಇರ್ತೈತೆ ಅವಾಗ. X2 0 ಇದ್ದರೆ X1 1 ಇರ್ತೈತಿ. X1 1 ಅಂದ್ರೆ ಬರೀ X1 ಐತೆ ಅವಾಗ, X2 ಇಲ್ಲೇ ಇಲ್ಲ. ಅಂದ್ರೆ ಒಂದನೇ ಕಂಪೋನೆಂಟ್ ಅಷ್ಟೇ ಐತಿ, ಲಿಕ್ವಿಡ್ 1 ಅಷ್ಟೇ ಐತಿ, ಎರಡನೇ ಕಂಪೋನೆಂಟ್ ಇಲ್ಲೇ ಇಲ್ಲ. ಸೊ ಒಂದನೇ ಕಂಪೋನೆಂಟ್ ಅಷ್ಟೇ ಇದ್ದಾಗ ಆ ಸೊಲ್ಯೂಷನ್ದು ಟೋಟಲ್ ಪ್ರೆಷರ್ P01 ಇರ್ತೈತೆ. P01 ಅಂದರೆ ಏನು? ಒಂದೇದು ಅಷ್ಟೇ ಇದ್ದಾಗ ಓನ್ಲಿ ಪ್ಯೂರ್ ಕಂಪೋನೆಂಟ್ 1 ಇದ್ದಾಗ ಏನು ಪ್ರೆಷರ್ ಬರ್ಬೇಕು ಅದು, ಬಿಕಾಸ್ ಎರಡನೇ ಕಂಪೋನೆಂಟ್ ಇಲ್ಲೇ ಇಲ್ಲ. ಹಾಗೂ ಇದನ್ನು ಇಂಟರ್ಪ್ರೆಟ್ ಮಾಡ್ಬೋದು. ಆಮೇಲೆ ಹಿಂಗೂ ಮಾಡ್ಬೋದು ನೋಡಿರಿ. X1 ಇಲ್ಲಿ ಏನೈತಿ? 0 ಐತಿ. ಹಿಂಗೆ ಹೋದಂಗೆ ಜಾಸ್ತಿ ಹಾಕೊಂತ ಹೋಗುತ್ತಾ. ಸೊ P1 ಜಾಸ್ತಿ ಹಾಕೊಂತ ಹೋಗುತ್ತೆ. ಇದು P2 ಇದು, ಈ ಲೈನ್ P2, ಈ ಲೈನ್ P1. ಸೊ ಹಿಂಗೆ ನೋಡ್ರಿ, X1 0 ಇದ್ದಾಗ P1 0 ಇತ್ತು. ಈಗ ಹಿಂಗೆ ಜಾಸ್ತಿ ಹಾಕೊಂತ ಹೊಂಟೈತೆ. X1 0, 0.1, 0.2, 0.3, 0.4, 0.9, 1. ಸೊ ಹಿಂಗೆ ಒಂದನೇ ಕಂಪೋನೆಂಟ್ ಜಾಸ್ತಿ ಹಾಕೊಂತ ಹೊಂಟೈತೆ ಅಂದ್ರೆ ಅದ್ರ ಪ್ರೆಷರು ಜಾಸ್ತಿ ಹಾಕೊಂತ ಹೋಗುತ್ತಾ. X1 1 ಆದರೆ ಇದು ಮ್ಯಾಕ್ಸಿಮಮ್ ಇರ್ತೈತಿ. ಮ್ಯಾಕ್ಸಿಮಮ್ ಯಾಕೆ? P1 ಅಂದ್ರೆ ಎರಡನೇ ಕಂಪೋನೆಂಟ್ ಇಲ್ಲೇ ಇಲ್ಲ, ಬಿಕಾಸ್ X1 ಈಸ್ 1 ಅಂದರೆ X2 ಈಸ್ 0. ಓಕೆ, X2ಗೆ ಬರಲಿಲ್ಲ. X2 ಇಲ್ಲಿ 0 ಐತಿ. ಅಂದರೆ P2 0 ಇರ್ತೈತಿ. X2 ಹಿಂಗೆ ಜಾಸ್ತಿ ಹಾಕೊಂತ ಹೋಗ್ತದೆ. 0.2, 0.3, 0.4, 0.1, 0.9, 1. ಸೊ X2 ಹಿಂಗೆ ಜಾಸ್ತಿ ಹಾಕೊಂತ ಹೋತು ಅಂದ್ರೆ P2 ಹಿಂಗೆ ಜಾಸ್ತಿ ಹಾಕೊಂತ ಹೋಗುತ್ತಾ. ಇಲ್ಲಿ ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ. ಅವಾಗ X2 1 ಐತೆ. X2 1 ಇದ್ರೆ X1 0, ಅವಾಗೆಲ್ಲ ಪ್ರೆಷರು ಎರಡನೇ ಕಂಪೋನೆಂಟಿಂದ ಇರ್ತೈತಿ. ಈಗ ಎರಡು ಲೈನ್ ಆದವು. ಈಗ ಈ ಲೈನನ್ನು ಜಾಯಿನ್ ಮಾಡಿಬಿಟ್ರೆ, ಸಾರಿ ಈ ಪಾಯಿಂಟ್ ಜಾಯಿನ್ ಮಾಡಿಬಿಟ್ರೆ, ಈ ಕರ್ವ್ನಾಗ, ಈ ಗ್ರಾಫ್ನಾಗ ಈ ಪಾಯಿಂಟ್ ಜಾಯಿನ್ ಮಾಡಿಬಿಟ್ರೆ ಐ ಗೆಟ್ ಟೋಟಲ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಸಿಗುತ್ತೆ. ದಿಸ್ ಈಸ್ ದ ಗ್ರಾಫ್. ಈಗ ಇಲ್ಲಿ ಸ್ವಲ್ಪ ನೋಡೋಣ. ಅದು ಗ್ರಾಫ ಇಲ್ಲೈತಿ. 1 2 3 ಅಂತ ಹಾಕ್ಯಾರ. ಅದಕ್ಕೆ ಒಂದನೇ ಕರ್ವ್ ಇಲ್ಲೈತಲ್ಲ, ಒಂದನೇ ಕರ್ವ್. ಇದು ಒಂದನೇ ಕರ್ವ್ ನಾವು ಹಾಕಿದ್ವಲ್ಲ, ಅದು P1 = P01 ಇಂಟು X1 ಅದ್ದು. ಎರಡನೇದು ಈ ಕಡೆಯಿಂದ ಹಾಕಿದ್ವಲ್ಲ P2 ಅದು, P2 = P02 ಇಂಟು X2. ಥರ್ಡ್ ಇಲ್ಲೈತರ, ಇದನ್ನು ಜಾಯಿನ್ ಮಾಡಿದರೆ ಟೋಟಲ್ ಪ್ರೆಷರ್ ಅಂದರೆ ಏನು? P1 + P2 ಅಂದರೆ P01 ಇಂಟು X1 + P02 ಇಂಟು X2. ಇಲ್ಲಿ ನೋಡ್ರಿ ಏನು ಬರ್ತಾರೆ? P01 ಲೆಸ್ ವಾಲಟೈಲ್, P02 ಮೋರ್ ವಾಲಟೈಲ್. ಅಂದ್ರೆ ಒಂದನೇ ಕಂಪೋನೆಂಟ್ ಲೆಸ್ ವಾಲಟೈಲ್ ಐತಿ, ಎರಡನೇ ಕಂಪೋನೆಂಟ್ ಮೋರ್ ವಾಲಟೈಲ್ ಐತಿ. ಅದು ಹೆಂಗೆ ಹೇಳ್ತೀವಿ ಅಂದ್ರೆ ಇಲ್ಲೇ ನೋಡ್ರಿ, ಲೆಸ್ ವಾಲಟೈಲ್ ಇದ್ದಿದ್ದಕ್ಕೆ ಇದ್ರದ್ದು ವೇಪರ್ ಪ್ರೆಷರ್ ಇಷ್ಟ ಐತಿ. ಇದು ಮೋರ್ ವಾಲಟೈಲ್ ಇದ್ದಿದ್ದಕ್ಕೆ ವೇಪರ್ ಪ್ರೆಷರ್ ಜಾಸ್ತಿ ಐತಿ. ಮೋರ್ ವಾಲಟೈಲ್ ಅಂದ್ರೆ ಅದು ಈಸಿಲಿ ವೇಪರಾಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ. ಓಕೆ, ದಿಸ್ ಇಸ್ ದ ಗ್ರಾಫ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಪಟ್ ಅಂತ ಇನ್ನೊಮ್ಮೆ ಹಂಗೆ ರೀಕ್ಯಾಪ್ ಮಾಡೋದು ಆದರೆ ಇದನ್ನು ಈ ಗ್ರಾಫ್ ಸ್ವಲ್ಪ ನೀಟ್ನೆಸ್ ಇಲ್ಲಿ ಕಡಿಮೆ ಆಗೈತಿ, ಬಟ್ ಐ ವಾಂಟೆಡ್ ಟು ಎಕ್ಸ್ಪ್ಲೇನ್ ಇಟ್ ಕರೆಕ್ಟ್ಲಿ. ಅದಕ್ಕೆ ನಾನು ಮೊದಲು ಹಾಕಿಟ್ಟಿದ್ರೆ ಇನ್ನೂ ಸ್ವಲ್ಪ ನೀಟ್ ಆಗ್ತಿತ್ತು. ನಾ ಇಲ್ಲಿ ಒಂದು ಕೈಯ ಕ್ಯಾಮ್ರಾ ಹಿಡಿದು ಇನ್ನೊಂದು ಕಡೆ ಮೊಬೈಲ್ ಹಿಡಿದು ಇನ್ನೊಂದು ಕಡೆ ಬರೆಯೋದು ಸ್ವಲ್ಪ ನೀಟ್ನೆಸ್ ಹೋತು. ಬಟ್ ಐ ವಾಂಟೆಡ್ ಟು ಎಕ್ಸ್ಪ್ಲೇನ್ ಇಟ್ ಆ್ಯಂಡ್ ಡ್ರಾ ಇಟ್ ಸೈಮಲ್ಟೇನಿಯಸ್ಲಿ. ಸೊ ಓಕೆ, ಇನ್ನೊಮ್ಮೆ ಹಂಗೆ ರಿಕಾಲ್ ಮಾಡೋಣ ಅಂತ. ಎಕ್ಸ್ ಆಕ್ಸಿಸ್ನಾಗ ಮೋಲ್ ಫ್ರ್ಯಾಕ್ಷನ್ ಐತಿ, ವೈ ಆಕ್ಸಿಸ್ನಾಗ ವೇಪರ್ ಪ್ರೆಷರ್ ಐತಿ. ಇಲ್ಲಿ ಸರಳ ನೋಡ್ರಿ, X1 0 ಐತಿ. X1 ಇಲ್ಲಿ 0 ಐತಿ ಅಂದ್ರೆ ಏನು ಅರ್ಥ? ಲಿಕ್ವಿಡ್ 1 ಇಲ್ಲೇ ಇಲ್ಲ.
ಲಿಕ್ವಿಡ್ 1 ಇಲ್ಲೇ ಇಲ್ಲ ಅಂದ್ರೆ ಓನ್ಲಿ ಕಂಪೋನೆಂಟ್ ಅದ್ರಾಗ ಇರೋದು ಲಿಕ್ವಿಡ್ 2. ಲಿಕ್ವಿಡ್ 2 ಅಷ್ಟೇ ಐತಿ ಅಂದ್ರೆ ಆಲ್ ದ ಪ್ರೆಷರ್ ವಿಲ್ ಬಿ ಈಕ್ವಲ್ ಟು ಲಿಕ್ವಿಡ್ 2 ಇದ್ದಾಗ ಎಷ್ಟು ಇರ್ತೈತೆ ಅದಷ್ಟ. ಲಿಕ್ವಿಡ್ 2 ಇದ್ದಾಗ ಬರೇ ಲಿಕ್ವಿಡ್ 2 ಇದ್ದಾಗ ಎಷ್ಟಿರ್ತೈತಿ ಅದ P02 ಹೋದ್ರೆ ನಾವು ಲಾಸ್ಟ್ ವಿಡಿಯೋ ಡಿಸ್ಕಸ್ ಮಾಡಿವಿ. ವಾಟ್ ಇಸ್ P02? ಓನ್ಲಿ ಇಫ್ ಲಿಕ್ವಿಡ್ 2 ಇಸ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್ ದ್ಯಾಟ್ ವೇಪರ್ ಪ್ರೆಷರ್ ಈಸ್ P02, ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಂಪೋನೆಂಟ್. ಪ್ಯೂರ್ ಕಂಪೋನೆಂಟ್ ಯಾಕಂದ್ರೆ ಇಟ್ ಇಸ್ ನಾಟ್ ಮಿಕ್ಸ್ಡ್. P1 ಕಂಪೋನೆಂಟ್ ಇಲ್ಲೇ ಇಲ್ಲ, ಅದಕ್ಕೆ P02. X2 ಬರೋಣ. X2 0 ಐತಿ. X2 0 ಐತಿ ಅಂದರೆ X1 1 ಇರ್ತೈತಿ. ಬಿಕಾಸ್ ಎರಡನೇ ಕಂಪೋನೆಂಟ್ ಇಲ್ಲೇ ಇಲ್ಲ. ಎರಡನೇ ಕಂಪೋನೆಂಟ್ ಇಲ್ಲ ಅಂದ್ರೆ ಪೂರ ಒಂದನೇ ಕಂಪೋನೆಂಟೇ ಇರ್ತೈತಿ. ಪೂರ ಒಂದನೇ ಕಂಪೋನೆಂಟೇ ಇರ್ತೈತಿ ಅಂದ್ರೆ ಎಲ್ಲ ಪ್ರೆಷರ್ ವಿಲ್ ಬಿ ಈಕ್ವಲ್ ಟು P01. ಬಿಕಾಸ್ ವಾಟ್ ಇಸ್ P01? P01 ಈಸ್ ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಫಸ್ಟ್ ಕಂಪೋನೆಂಟ್. ಅಂದರೆ ಬರೀ ಒಂದನೇ ಕಂಪೋನೆಂಟ್ ಇದ್ದಾಗ ಅಷ್ಟೇ ಏನು ವೇಪರ್ ಪ್ರೆಷರ್ ಇರ್ತೈತೆ ಅದು. ಸೊ X1 0 ಇಂದ 1 ಹೋಗ್ಕೊಂತ ಹೋಗುತ್ತೆ. ಸೊ ಇದು ಜಾಸ್ತಿ ಹಾಕೊಂತ ಹೋಗುತ್ತೆ, ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ. X2 0 ಇಂದ 1 ಹಿಂಗೆ ಜಾಸ್ತಿ ಹಾಕೊಂತ ಹೋಗುತ್ತೆ. ಸೊ ವೇಪರ್ ಪ್ರೆಷರು ಜಾಸ್ತಿ ಹಾಕೊಂತ ಹೋಗುತ್ತೆ, ಇದು ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ. ಸೊ ಇದು ಸ್ವಲ್ಪ ಜಾಸ್ತಿ ತೋರಿಸಿವಿ, ಇದು ಸ್ವಲ್ಪ ಕಡಿಮೆ ತೋರಿಸಿವಿ. ಯಾಕಂದರೆ ಇದು ಲೆಸ್ ವಾಲಟೈಲ್, ಇದು ಮೋರ್ ವಾಲಟೈಲ್. ಇನ್ನು ಸ್ವಲ್ಪ ಹಿಂಗೆ ಮೇಲೆ ಹೋಗಿ ಕಾಣುತ್ತಿದೆ. ಇದನ್ನು ಜಾಯಿನ್ ಮಾಡಿದರೆ ಈ ಲೈನ್ ನಮಗೆ ಟೋಟಲ್ ಪ್ರೆಷರ್ ಕೊಡುತ್ತೆ. ಮ್ಯಾಥಮೆಟಿಕಲನ್ನು ಇಲ್ಲಿ ನಾನು ತೋರಿಸಿನಿ. ಇಫ್ X1 ಈ ಫಾರ್ಮುಲಾ ಒಳಗೆ ಒರಿಜಿನಲ್ ರಾಲ್ಸ್ ಲಾ ಫಾರ್ಮುಲಾ ಒಳಗೆ X1 = 1 ಆದರೆ P1 = P01. ಅದನ್ನ ಇಲ್ಲಿ ಡಿಸ್ಕಸ್ ಮಾಡಿವಿ. ಇಲ್ಲಿ X2 = 1, ಇದ್ರಾಗ X2 = 1 ಆದರೆ P2 = P02. ಅದನ್ನು ನಾವು ಡಿಸ್ಕಸ್ ಮಾಡಿವಿ. ಓಕೆ, ನಂದೇನು ರಿಕ್ವೆಸ್ಟ್ ನಿಮ್ಗೆ ಅಂದ್ರೆ ಇದು ಸ್ವಲ್ಪ ನಿಮ್ಗೆ ಇನಿಷಿಯಲಿ ಕನ್ಫ್ಯೂಸ್ ಆದ್ರೆ ಪೂರ ಇದು ವಿಡಿಯೋ ನೋಡ್ರಿ. ಎಲ್ಲನೂ ವೀಡಿಯೋನ ಪೂರ ನೋಡಬೇಕು. ಬಟ್ ಇದು ಸ್ಟಾರ್ಟಿಂಗ್ ನಿಮ್ಗೆ ಹೇಳಿದ್ದು ಕನ್ಫ್ಯೂಸ್ ಆದ್ರೆ ಪೂರ ಎಂಡ್ ತನಕ ನೀವು ನೋಡಿದರೆ ಪಕ್ಕ ನಿಮ್ಗೆ ಕ್ಲಿಯರ್ ಆಗೇ ಆಗುತ್ತೆ. ಓಕೆ, ಇಲ್ಲಿ ಇನ್ನೊಂದು ಸಣ್ಣ ಟಾಪಿಕ್ ಐತಿ ಇಲ್ಲಿ ರಿಲೇಟೆಡ್ ಟು ದಿಸ್. ಅದು ಏನು ಅಂದ್ರೆ ಓಕೆ, ಇಲ್ಲೂ ಒಂದು ಬರ್ರಿ, ಇದು ನೋಡ್ರಿ ಇಲ್ಲಿ ಒಂದು ಸ್ವಲ್ಪ. ಓಕೆ, ಇಲ್ಲಿ ನಾನು ಒಂದು ಲಿಕ್ವಿಡ್ ಸೊಲ್ಯೂಷನ್ ಮಾಡೀನಿ. 2 ಲಿಕ್ವಿಡ್ ಹಾಕಿ, ಲಿಕ್ವಿಡ್ A ಲಿಕ್ವಿಡ್ B ಮಿಕ್ಸ್ ಮಾಡಿ, ಅಥವಾ ಲಿಕ್ವಿಡ್ 1 ಲಿಕ್ವಿಡ್ 2 ಅನ್ಕೋರಿ. ನಾವು 1 2 ಅನ್ಕೊಂಡು ಬಂದ್ವಿ. A B ಅಂತಿಲ್ಲ, A B ಅನ್ಕೋರಿ, 1 2 ಅನ್ಕೋರಿ. ಅನ್ಕೊಂತ ಒಂದು A ಮತ್ತು B ಮಿಕ್ಸ್ ಮಾಡೀವಿ, ಒಂದು ಸೊಲ್ಯೂಷನ್ ಮಾಡಿವಿ. XA XB ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ A, ಮೋಲ್ ಫ್ರಾಕ್ಷನ್ ಆಫ್ B, ಅಥವಾ ಮೋಲ್ ಫ್ರಾಕ್ಷನ್ ಆಫ್ X1 ಅಂದರೆ ಮೋಲ್ ಫ್ರಾಕ್ಷನ್ ಆಫ್ 1, X2 ಅಂದರೆ ಮೋಲ್ ಫ್ರಾಕ್ಷನ್ ಆಫ್ 2 ಇನ್ ಲಿಕ್ವಿಡ್ ಫೇಸ್. ಮೋಲ್ ಫ್ರಾಕ್ಷನ್ ಆಫ್ A ಇನ್ ಲಿಕ್ವಿಡ್ ಫೇಸ್, ಮೋಲ್ ಫ್ರಾಕ್ಷನ್ ಆಫ್ B ಇನ್ ಲಿಕ್ವಿಡ್ ಫೇಸ್. ಇದು YA YB ಅಂದರೆ ಏನು ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ A ಇನ್ ವೇಪರ್ ಫೇಸ್, ಮೋಲ್ ಫ್ರಾಕ್ಷನ್ ಆಫ್ B ಇನ್ ವೇಪರ್ ಫೇಸ್. ಈಗ ನಾವು XA ಮತ್ತು XB ಅಥವಾ X1 ಮತ್ತು X2 ನಮ್ಗೆ ಗೊತ್ತೇ ಇರ್ತೈತೆ. ಯಾಕಂದ್ರೆ ನಾವು ಸೊಲ್ಯೂಷನ್ ಮಾಡೀವಿ. ಎಷ್ಟು 1ನೇ ಕಂಪೋನೆಂಟ್ ಹಾಕಿವಿ, ಎಷ್ಟು 2ನೇ ಕಂಪೋನೆಂಟ್ ಹಾಕಿವಿ ಅನ್ನೋದು ನಮ್ಗೆ ಗೊತ್ತೇ ಇರ್ತೈತಿ. ಈಗ Y1 Y2 ಅಥವಾ YA YB ಏನು ಅಂದ್ರೆ ಅವೇನು ವೇಪರ್ಸ್ ಆಗ್ತಾವಲ್ಲ, ಆ ವೇಪರ್ಸ್ ಒಳಗೆ P1 P2 ಅಂದ್ರೆ ಏನು? ಪಾರ್ಷಲ್ ಪ್ರೆಷರ್ ಆಫ್ ಕಂಪೋನೆಂಟ್ 1, ಪಾರ್ಷಲ್ ಪ್ರೆಷರ್ ಆಫ್ ಕಂಪೋನೆಂಟ್ 2. ಈಗ Y1 Y2 ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಕಂಪೋನೆಂಟ್ 1, ಮೋಲ್ ಫ್ರಾಕ್ಷನ್ ಆಫ್ ಕಂಪೋನೆಂಟ್ 2 ಇನ್ ವೇಪರ್ ಫೇಸ್. ಸೊಲ್ಯೂಷನ್ A ಮತ್ತು B ಅಥವಾ 1 and 2, 1 and 2 ಹಾಕಿ ಸೊಲ್ಯೂಷನ್ ಮಾಡೀವಿ. 1 and 2 ಹಾಕಿ ಸೊಲ್ಯೂಷನ್ ಮಾಡೀವಿ. X1 and X2 ಆರ್ ಮೋಲ್ ಫ್ರಾಕ್ಷನ್ ಆಫ್ 1 and 2 ಇನ್ ಲಿಕ್ವಿಡ್ ಫೇಸ್. ಬಿಕಾಸ್ 2 ಲಿಕ್ವಿಡ್ಸ್ ಸೇರ್ ಮಾಡಿವಿ. ಆ ಲಿಕ್ವಿಡ್ಸ್ ವೇಪರ್ಸಾಗಿ ಕನ್ವರ್ಟ್ ಆಗ್ತಾವೆ. ವೇಪರ್ಸಾಗಿ ಕನ್ವರ್ಟ್ ಆದಮೇಲೆ ಆ ವೇಪರ್ಸ್ದು ಪಾರ್ಷಲ್ ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು ರಾಲ್ಸ್ಲ ಯೂಸ್ ಮಾಡಿ. ಈಗ Y1 Y2 ಏನು ಹೊಸವು ಬಂದವು ಅಂದ್ರೆ ಆ ವೇಪರ್ನಾಗಿನ ಮೋಲ್ ಫ್ರಾಕ್ಷನ್. Y1 is mole fraction of component 1 in vapor phase. Y2 is ಅಥವಾ YB is mole fraction of component 2 ಅಥವಾ component B in vapor phase. ಭಾಳ ಸರಳ. X1 X2 Y1 Y2 ಏನು ಡಿಫ್ರೆನ್ಸು? X1 and X2 are mole fractions of component 1 and 2 in liquid phase. Y1 and Y2 are mole fractions of components 1 and 2 in vapor phase. ಇಷ್ಟೊತ್ತನ ನಾವು ವೇಪರ್ ಫೇಸ್ನಾಗಿಂದು ಪಾರ್ಷಲ್ ಪ್ರೆಷರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅವ ವೇಪರ್ಸ್ದು ಮೋಲ್ ಫ್ರಾಕ್ಷನ್ ಇನ್ ವೇಪರ್ ಫೇಸ್ Y1 Y2. ಓಕೆ, ಇಲ್ಲೇ ಬರ್ತೈತೆ ನೋಡ್ರಿ. XA = ಮೋಲ್ ಫ್ರಾಕ್ಷನ್ ಆಫ್ A ಇನ್ ಸೊಲ್ಯೂಷನ್. ಅಂದರೆ ಇನ್ ಲಿಕ್ವಿಡ್ ಫೇಸ್. XP is 1 A B ಇದೆಲ್ಲ 1 2 ಹಾಕೊಂತ ಹೋಗ್ರಿ ನಾವು. ಮೋಲ್ ಫ್ರಾಕ್ಷನ್ ಆಫ್ B ಅಥವಾ ಮೋಲ್ ಫ್ರಾಕ್ಷನ್ ಆಫ್ 2 ಇನ್ ಸೊಲ್ಯೂಷನ್. ವಿ ನೋ XA ಆ್ಯಂಡ್ XB, X1 ಆ್ಯಂಡ್ X2 ಬಿಕಾಸ್ ವಿ ಹ್ಯಾವ್ ಪ್ರಿಪೇರ್ಡ್ ದ ಸೊಲ್ಯೂಷನ್. ನಾವು ಮಾಡೀವಿ, ಎಷ್ಟು ಹಾಕಿವಿ ನಮ್ಗೆ ಗೊತ್ತಿರ್ತೈತಿ.
ಆದ್ರೆ ವೈ ಎ ವೈ ಬಿ ಅಥವಾ ವೈ1 ವೈ2 ಗೊತ್ತಿರಂಗಿಲ್ಲ, ಅವು ಎಷ್ಟು ವೇಪರ್ ಆಗಿ ಒಂದು ಗೊತ್ತಿರಂಗಿಲ್ಲ. ಮೋಲ್ ಫ್ರಾಕ್ಷನ್ ಆಫ್ ಎ ಅಥವಾ ಆಫ್ 1 ಇನ್ ವೇಪರ್ ಫೇಸ್, ಇದು ಮೋಲ್ ಫ್ರಾಕ್ಷನ್ ಆಫ್ ಬಿ ಅಥವಾ 2 ಇನ್ ವೇಪರ್ ಫೇಸ್. ಇವು ಹೆಂಗೆ ಮಾಡೋದು ಅಂದರೆ ಇದೊಂದು ಸರಳ ಫಾರ್ಮುಲಾ ಐತಿ. ವೈ ಎ ಅಥವಾ ವೈ1 ಇಸ್ ಈಕ್ವಲ್ಸ್ ಟು ಪಿ ಎ ಬೈ ಪಿ ಸೊಲ್ಯೂಷನ್ ಅಥವಾ P1 by P solution, vapor pressure of A ಅಥವಾ vapor pressure of 1 divided by vapor pressure of solution, total solution. So Y1 ಅಥವಾ YA is equals to P1 by P solution ಅಥವಾ PA by P solution, vapor pressure of A divided by vapor pressure of solution. Vapor pressure of A ಅಂದರೆ ಏನು, XA into P0A ಅಥವಾ X1 into P01 divided by vapor pressure of solution ಅಂದರೆ ಏನು, P1 plus P2 X1 into P01 plus X2 into P02. ಹಂಗೆ YB ಏನಾಗುತ್ತೆ, ಎಕ್ಸ್ ಬಿ ಇಂಟು P0 ಬಿ ಅಥವಾ ಈಸ್ ಈಕ್ವಲ್ಸ್ ಟು, ಇಲ್ಲಿ ನೀವು ಇಮ್ಯಾಜಿನ್ ಮಾಡಿರಿ, X2 ಇಂಟು P02 ಡಿವೈಡ್ ಬೈ X1 ಇಂಟು P01 ಪ್ಲಸ್ X2 ಇಂಟು P02. ಓಕೆ, ಸೊ ನಾವು ಏನು ಮಾಡಿದ್ವಿ, ಆ ಗ್ರಾಫ್ ಬಗ್ಗೆ ಕಲ್ತ್ವಿ, ಒಂದು ಸ್ವಲ್ಪ ಆ ಗ್ರಾಫ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಏನು ಡಿಸ್ಕಸ್ ಮಾಡಿದ್ವಿ, Y1 Y2 ಎರಡು ಹೊಸ ಟರ್ಮ್ಸ್ ಬಂದ್ವಿ ಇಲ್ಲಿ. ಅವು ಏನು, Y1 Y2 ಅವು ಮೋಲ್ ಫ್ರಾಕ್ಷನ್ ಆಫ್ ಕಂಪೋನೆಂಟ್ 1 ಆ್ಯಂಡ್ ಕಂಪೋನೆಂಟ್ 2 ಇನ್ ವೇಪರ್ ಫೇಸ್. X1 ಆ್ಯಂಡ್ X2 ಆರ್ ಮೋಲ್ ಫ್ರಾಕ್ಷನ್ ಆಫ್ ಕಂಪೋನೆಂಟ್ಸ್ ಇನ್ ಸೊಲ್ಯೂಷನ್ ಫೇಸ್, ಇನ್ ಲಿಕ್ವಿಡ್ ಫೇಸ್. Y1 ಆ್ಯಂಡ್ Y2 ಆರ್ ಮೋಲ್ ಫ್ರಾಕ್ಷನ್ ಆಫ್ ಕಂಪೋನೆಂಟ್ಸ್ ಇನ್ ವೇಪರ್ ಫೇಸ್. ಇದಕ್ಕಿಂತ ಮೊದಲು ನಾವು ವೇಪರ್ ಫೇಸ್ನಾಗಿದ್ದು ಮೋಲ್ ಫ್ರಾಕ್ಷನ್ ಮಾಡೋಕ್ಕೆ ಹೋಗಿದ್ದಿಲ್ಲ, ಪಾರ್ಷಲ್ ಪ್ರೆಷರ್ ಮಾಡಿದ್ವಿ ಯೂಸಿಂಗ್ ರಾಲ್ಡ್ಸ್ ಲಾ, ಅದರದ ರಿಲೇಟೆಡ್ ಗ್ರಾಫ್ ಹಾಕಿದ್ವಿ. ಆದರೆ ಈಗ ಸ್ವಲ್ಪ ಮೋಲ್ ಫ್ರಾಕ್ಷನ್ ಬಗ್ಗೆನೂ ಮಾತಾಡಿದ್ವಿ, ವೇಪರ್ ಫೇಸ್ನಾಗಿರೋದ್ರದ್ದು ಬಗ್ಗೆ, ಅದ್ರದ್ದು ಇನ್ ಟರ್ಮ್ಸ್ ಆಫ್ ಮೋಲ್ ಫ್ರಾಕ್ಷನ್ ಮಾತಾಡಿದ್ವಿ. ಓಕೆ, ಆಫ್ಟರ್ ಆಲ್ ದಿಸ್ ಅಲ್ಲ, ವಿ ವಿಲ್ ಡೂ ಒನ್ ಪ್ರಾಬ್ಲಮ್. ಇದ್ರ ಮೇಲೆ ಏನು ಯಾವ ಟೈಪ್ ಪ್ರಾಬ್ಲಮ್ ಕೇಳ್ಬೋದು ಅಂತ. ಸೊ ಅದು ವೆರಿ ಸಿಂಪಲ್ ಐತಿ. ಕ್ವಶನ್ ಇಲ್ಲ ಐತೆ ನೋಡ್ರಿ, ವೇಪರ್ ಪ್ರೆಷರ್ ಆಫ್ ಕ್ಲೋರೋಫಾರ್ಮ್ ಆ್ಯಂಡ್ ಡೈಕ್ಲೋರೋಮೀಥೇನ್. ಕ್ಲೋರೋಫಾರ್ಮ್ ಫಾರ್ಮುಲಾ CHCl3, dichloromethane is CH2Cl2. ಎರಡು ಲಿಕ್ವಿಡ್ ಇವು. ಕ್ಲೋರೋಫಾರ್ಮ್ ಇಸ್ ಲಿಕ್ವಿಡ್, ಡೈಕ್ಲೋರೋಮೀಥೇನ್ ಇಸ್ ಲಿಕ್ವಿಡ್. At 298 Kelvin are respectively 200 mm and 415 mm of mercury. Vapor pressure of chloroform and dichloromethane at 298 Kelvin are respectively 200 mm of mercury and 415 mm of mercury. ಅಂದ್ರೆ ಕ್ಲೋರೋಫಾರ್ಮದ್ದು ವೇಪರ್ ಪ್ರೆಷರ್ ಕೊಟ್ಟಾರ, ಆಮೇಲೆ ಡೈಕ್ಲೋರೋಮೀಥೇನದ್ದು ವೇಪರ್ ಪ್ರೆಷರ್ ಕೊಟ್ಟಾರ. ಈ ಸೊಲ್ಯೂಷನ್ ಹೆಂಗೆ ಮಾಡ್ಯಾರ ಅಂದ್ರೆ, ಏನೇನು ಮಿಕ್ಸ್ ಮಾಡ್ಯಾರ, ಕ್ಲೋರೋಫಾರ್ಮ್ ಆ್ಯಂಡ್ ಡೈಕ್ಲೋರೋಮೀಥೇನ್ ಎರಡು ಮಿಕ್ಸ್ ಮಾಡ್ಯಾರ. ಓಕೆ, ಎರಡು ಲಿಕ್ವಿಡ್ಸ್ ಅಂದರೆ ಲಿಕ್ವಿಡ್ ಸೊಲ್ಯೂಷನ್ ಅದು, ಎರಡು ವೋಲಟೈಲ್ ಲಿಕ್ವಿಡ್ಸ್ ಇವು. ಸೊ ಆ ಲಿಕ್ವಿಡ್ಸಿಂದ ವೇಪರ್ಸ್ ಬರ್ತಾವೆ. ಅವರು ಕೊಟ್ಟಿದ್ದೇನು ಇಲ್ಲೇ, ಆ ಸೊಲ್ಯೂಷನ್ ಒಳಗೆ ಅದ್ರದ್ದು ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ ಅವರು ಪ್ಯೂರ್ ವೇಪರ್ ಪ್ರೆಷರ್ ಕೊಟ್ಟಾರ. ಅಂದ್ರೆ ಬರೇ ಕ್ಲೋರೋಫಾರ್ಮ್ ಇದ್ದಾಗ ಎಷ್ಟು ಅಂದರೆ P01 P02 ಕೊಟ್ಟಾರ ಅವರು, P1 P2 ಕೊಟ್ಟಿಲ್ಲ. ಲಕ್ಷ ಕೊಡ್ರಿ, ಅವ್ರು ಏನು ಎರಡು ವ್ಯಾಲ್ಯೂಸ್ ಕೊಟ್ಟಾರಲ್ಲ, ಮಿಲಿಮೀಟರ್ಸ್ ಆಫ್ ಮರ್ಕ್ಯೂರಿ ಇಸ್ ಅ ವೇ ಆಫ್ ಇಟ್ಸ್ ಅ ಯೂನಿಟ್ ಆಫ್ ಪ್ರೆಷರ್. ಅಲ್ಲೇ ಅವರು P1 P2 ಕೊಟ್ಟಿಲ್ಲ, ಲಕ್ಷ ಕೊಡ್ರಿ, P01 P02 ಕೊಟ್ಟರು. ಅಂದರೆ ಬರೇ ಕ್ಲೋರೋಫಾರ್ಮ್ ಇದ್ದಾಗ ಎಷ್ಟು ಪ್ರೆಷರ್ ಬರ್ತಿತ್ತು ಅಥವಾ ಬರೇ ಡೈಕ್ಲೋರೋಮೀಥೇನ್ ಇದ್ದಾಗ ಎಷ್ಟು ಬರ್ತಿತ್ತು. ಈಗ ಅವರು ಏನು ಕೇಳಿರ್ತಾರೆ, ಆಬ್ವಿಯಸ್ಲಿ ಸೊಲ್ಯೂಷನ್ನಾಗಿಂದ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಾರೆ. ಓಕೆ, ಕ್ಯಾಲ್ಕುಲೇಟ್ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಅಬ್ಟೈನ್ ಬೈ ಮಿಕ್ಸಿಂಗ್. ಮಿಕ್ಸ್ ಮಾಡಿದಾಗ ಎಷ್ಟು, 25.5 ಗ್ರಾಮ್ ಆಫ್ ಕ್ಲೋರೋಫಾರ್ಮ್ ಆ್ಯಂಡ್ 40 ಗ್ರಾಮ್ ಆಫ್ ಡೈಕ್ಲೋರೋಮೀಥೇನ್ ಆಟ್ 298 Kelvin. ಅಂದ್ರೆ 25.5 ಗ್ರಾಮು ಕ್ಲೋರೋಫಾರ್ಮ್, 40 ಗ್ರಾಮು ಡೈಕ್ಲೋರೋಮೀಥೇನ್ ಹಾಕಿ ಸೊಲ್ಯೂಷನ್ ಮಾಡೀವಿ. ಆವಾಗ ಸೊಲ್ಯೂಷನ್ ಮಾಡಿದ ಮೇಲೆ ಆ ಸೊಲ್ಯೂಷನದ ವೇಪರ್ ಪ್ರೆಷರ್ ಫೈಂಡ್ ಔಟ್ ಮಾಡಿರಿ. ಒಂದನೇ ಕ್ವಶನ್. ಎರಡನೇ ಕ್ವಶನ್ ಏನು, ಮೋಲ್ ಫ್ರಾಕ್ಷನ್ಸ್ ಆಫ್ ಈಚ್ ಕಂಪೋನೆಂಟ್ ಇನ್ ವೇಪರ್ ಫೇಸ್. ಇದು Y1 Y2 ಇದು ಈಗ ಡಿಸ್ಕಸ್ ಮಾಡಿದ್ದೀರ. ಮೋಲ್ ಫ್ರಾಕ್ಷನ್ಸ್ ಆಫ್ ಈಚ್ ಕಂಪೋನೆಂಟ್ ಇನ್ ವೇಪರ್ ಫೇಸ್, ಇದಕ್ಕೆ ಆಮೇಲೆ ಬರೋಣ ಅಂತ. ಓಕೆ, ಇದಕ್ಕೆ ಆಮೇಲೆ ಬರೋಣ ಅಂತ. ಒಂದೇದು ಮಾಡೋಣ ಮೊದಲು. ಒಂದೇದೇನು ಕ್ವಶನಿಗೆ ನೀವು ಪಾಸ್ ಮಾಡಿ ನೋಡಬೇಕು. ದ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ obtained by mixing 25.5 ಗ್ರಾಮ್ ಆಫ್ ಕ್ಲೋರೋಫಾರ್ಮ್ ಆ್ಯಂಡ್ 40 ಗ್ರಾಮ್ ಆಫ್ ಡೈಕ್ಲೋರೋಮೀಥೇನ್. ಇವನ್ನೆರಡು ಮಿಕ್ಸ್ ಮಾಡಿದಾಗ ಅಂದರೆ P ಕೇಳ್ಯಾರ. P ಟೋಟಲ್ ಈಸ್ ಈಕ್ವಲ್ಸ್ ಟು ಏನು, P1 ಪ್ಲಸ್ P2. P1 ಈಸ್ ಈಕ್ವಲ್ಸ್ ಟು P01 ಇಂಟು X1, P2 ಈಸ್ ಈಕ್ವಲ್ಸ್ ಟು P02 ಇಂಟು X2. P ಈಸ್ ಈಕ್ವಲ್ಸ್ ಟು P1 ಪ್ಲಸ್ PT ಈಸ್ ಈಕ್ವಲ್ಸ್ ಟು P1 ಪ್ಲಸ್ P2. P1 ಅಂದ್ರೆ ಪ್ರೆಷರ್ ಆಫ್ ಕ್ಲೋರೋಫಾರ್ಮ್,
plus pressure of dichloromethane. So PT or P solution is equal to pressure of chloroform plus pressure of dichloromethane. The P1 ಇದು P2. P1 is equal to x1 into P01, x1 into P01 ಅದ mole fraction of chloroform into ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಕ್ಲೋರೋಫಾರ್ಮ್. ಇದು ಕೊಟ್ಟಾರ ಅವರು, ಈ ವ್ಯಾಲ್ಯೂ ಕೊಟ್ಟಾರ, ಎಷ್ಟು 200 mm ಕೊಟ್ಟಾರ. ಇದು ಗೊತ್ತು, ಬಟ್ ಇದು ಬೇಕಲ್ಲ ನಮಗೀಗ. ಸೊ ಇದ್ರದ್ದು ಇಂಡಿವಿಜುವಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಈಗ ಇದ್ರದ್ದು ಇಂಡಿವಿಜುವಲ್ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಆ್ಯಡ್ ಮಾಡ್ಬೇಕು. ಸೊ ಇದು ಫಸ್ಟ್ P1 ಮಾಡಾಕತ್ತೀವಿ, ಅಂದರೆ P ಕ್ಲೋರೋಫಾರ್ಮ್ ಮಾಡಾಕತ್ತೀವಿ. ಅದಕ್ಕೆ ಇದು ವ್ಯಾಲ್ಯೂ ಗೊತ್ತು, ಬಟ್ ಮೋಲ್ ಫ್ರಾಕ್ಷನ್ ಆಫ್ ಕ್ಲೋರೋಫಾರ್ಮ್ ಬೇಕು. ಮೋಲ್ ಫ್ರಾಕ್ಷನ್ ಆಫ್ ಕ್ಲೋರೋಫಾರ್ಮ್ ಬೇಕಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಕ್ಲೋರೋಫಾರ್ಮ್ ಏನು ಫಾರ್ಮುಲಾ? ಮೋಲ್ ಫ್ರಾಕ್ಷನ್ ಆಫ್ ಕ್ಲೋರೋಫಾರ್ಮ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ನಂಬರ್ ಆಫ್ ಮೋಲ್ಸ್ ಆಫ್ ಕ್ಲೋರೋಫಾರ್ಮ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್. ಟೋಟಲ್ ನಂಬರ್ ಆಫ್ ಮೋಲ್ಸ್ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಕ್ಲೋರೋಫಾರ್ಮ್ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಡೈಕ್ಲೋರೋಮೀಥೇನ್. ಸೊ ಎರಡೂ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಮೋಲಾರ್ ಮಾಸ್ ಬೇಕು, ನಂಬರ್ ಆಫ್ ಮೋಲ್ಸ್ ಬೇಕಂದ್ರೆ ನಂಬರ್ ಆಫ್ ಮೋಲ್ಸ್ ಅಂದರೆ ಗಿವನ್ ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್. ಗಿವನ್ ಮಾಸ್ ಅವ್ರು ಕೊಟ್ಟಾರ ಇಷ್ಟು ಗ್ರಾಮು ಅಂತ. ಸೊ ಮೋಲಾರ್ ಮಾಸ್ ಆಫ್ ಕ್ಲೋರೋಫಾರ್ಮ್ ಇಸ್ ಇಷ್ಟು 119.5. ಹೆಂಗೆ ಬಂತಂದ್ರೆ ಇವನ್ನೆಲ್ಲ ಆ್ಯಡ್ ಮಾಡಬೇಕು. ಇದು 12, ಕಾರ್ಬನ್ ಇಸ್ 12, ಹೈಡ್ರೋಜನ್ ಇಸ್ 1, ಇದು 35.5 into 3. ಇವನ್ನೆಲ್ಲ ಆ್ಯಡ್ ಮಾಡಬೇಕು, ಇಷ್ಟು ಬರ್ತೈತೆ. ಹಂಗೆ ಮೋಲಾರ್ ಮಾಸ್ ಆಫ್ ಡೈಕ್ಲೋರೋಮೀಥೇನ್ ಇಸ್ 85 ಗ್ರಾಮ್ ಪರ್ ಮೋಲ್. ಡೈಕ್ಲೋರೋಮೀಥೇನ್ ಇಸ್ 85 ಗ್ರಾಮ್ ಪರ್ ಮೋಲ್. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಕ್ಲೋರೋಫಾರ್ಮ್ ಗಿವನ್ ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್. ಇಷ್ಟು ನಂಬರ್ ಆಫ್ ಮೋಲ್ಸ್ ಬಂತು. ನಂಬರ್ ಆಫ್ ಮೋಲ್ಸ್ ಆಫ್ ಡೈಕ್ಲೋರೋಮೀಥೇನ್ ಗಿವನ್ ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್, ಇಷ್ಟು ಮೋಲ್ಸ್ ಬಂತು. ಸೊ ಮೋಲ್ ಫ್ರಾಕ್ಷನ್ ಹೆಂಗೆ ಮಾಡೋದು ಈಗ? ಮೋಲ್ ಫ್ರಾಕ್ಷನ್ ಆಫ್ ಕ್ಲೋರೋಫಾರ್ಮ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಕ್ಲೋರೋಫಾರ್ಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್, ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಕ್ಲೋರೋಫಾರ್ಮ್ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಡೈಕ್ಲೋರೋಮೀಥೇನ್. ಸೊ ಇದು ನೋಡ್ರಿ, ಈಗ ಮೋಲ್ ಫ್ರಾಕ್ಷನ್ ಆಫ್ ಕ್ಲೋರೋಫಾರ್ಮ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಕ್ಲೋರೋಫಾರ್ಮ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್. ಇದನ್ನು ಆ್ಯಡ್ ಮಾಡಿ. ಸೊ ಮೋಲ್ ಫ್ರಾಕ್ಷನ್ ಆಫ್ ಕ್ಲೋರೋಫಾರ್ಮ್ ಬಂತು. ಮೋಲ್ ಫ್ರಾಕ್ಷನ್ ಆಫ್ ಡೈಕ್ಲೋರೋಮೀಥೇನ್ 1 ಮೈನಸ್ ದಿಸ್. ಇದು ಮೋಲ್ ಫ್ರಾಕ್ಷನ್ ಆಫ್ ಕ್ಲೋರೋಫಾರ್ಮ್ ಎಷ್ಟು 0.312. ನಂಗೆ ಮೋಲ್ ಫ್ರಾಕ್ಷನ್ ಆಫ್ ಡೈಕ್ಲೋರೋಮೀಥೇನ್ ಬೇಕಂದ್ರೆ 1 ಮೈನಸ್ ದ್ಯಾಟ್. ಬಿಕಾಸ್ ಇದು 0.3 ಇದ್ರೆ ಇದು 0.688 ಇರ್ತೈತಿ. ಯಾಕಂದರೆ ಎರಡು ಸೇರಿ 1 ಆಗ್ಬೇಕಲ್ಲ. ಒಂದು 0.4 ಇದ್ರೆ ಇನ್ನೊಂದು 0.6 ಇರ್ತದೆ, ಎರಡು ಸೇರಿ 1 ಆಗ್ಬೇಕಲ್ಲ. ಸೊ 0.312 ಇದ್ರೆ ಇನ್ನೊಂದ್ರದ್ದು 1 ಮೈನಸ್ 0.312, ದಟ್ ಇಸ್ 0.688. ಸೊ ಈಗ ಎರಡದ್ದು ಮೋಲ್ ಫ್ರಾಕ್ಷನ್ ಸಿಕ್ತು. ಸೊ ಇದ್ರದ್ದು ಮಾಡ್ಬೋದು ನಾವು ಮೋಲ್ ಫ್ರಾಕ್ಷನ್ ಇಂಟು ಪ್ಯೂರ್ ವೇಪರ್ ಪ್ರೆಷರ್ ಕೊಟ್ಟಬಿಟ್ಟಾರ ಅವರು. ಸೊ ಇದು ಸಿಗುತ್ತೆ, P1 ಸಿಗುತ್ತೆ, P2 ಸಿಗುತ್ತೆ. ಸೊ P1 ಹೆಂಗೆ ಮಾಡೋದು ಮೊದಲು ಅಂದರೆ P ಕ್ಲೋರೋಫಾರ್ಮ್ ಹೆಂಗೆ ಮಾಡೋದು? ಅದ್ರದ್ದು ಮೋಲ್ ಫ್ರಾಕ್ಷನ್ ಇಂಟು ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಂಪೋನೆಂಟ್ ಎಷ್ಟು 200. ಸೊ 62.4 millimeters ಆಫ್ ಮರ್ಕ್ಯೂರಿ ಬರೀಬೇಕಲ್ಲ. ಹಂಗೆ ಇದು ಕ್ಲೋರೋಫಾರ್ಮ್ ಗೊತ್ತಾಯ್ತು. ಇದು ಡೈಕ್ಲೋರೋಮೀಥೇನ್, ಅದ್ರದ್ದು ಮೋಲ್ ಫ್ರಾಕ್ಷನ್ 0.688 ಇಂಟು ಅದ್ರದ್ದು ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಂಪೋನೆಂಟ್ ಕೊಟ್ಟಾರ ಅವ್ರು 415. ಸೊ ಇದು ಬಂತು. ಇವನ್ನೆರಡು P1 ಬಂತು, P2 ಬಂತು. P1 ಇಲ್ಲೇ ಏನು ಕ್ಲೋರೋಫಾರ್ಮ್ ಅದು ಬಂತು. P2 ಏನು 2 ಅಂದರೆ ಏನು ಡೈಕ್ಲೋರೋಮೀಥೇನ್ ಅದರದ್ದು ಬಂತು. ಸೊ PT ಈಕ್ವಲ್ಸ್ ಟು P1 ಪ್ಲಸ್ P2 ಎರಡು ಆ್ಯಡ್ ಮಾಡಿಬಿಟ್ರೆ 62.4 plus 285.5 is equals to 347.9 millimeters of mercury. I hope you have understood. ಅದನ್ನು ಇನ್ನೊಮ್ಮೆ ನಿಮ್ಗೆ ಕನ್ಫ್ಯೂಸ್ ಆದರೆ ಇನ್ನೊಮ್ಮೆ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ನೋಡಿರಿ. ಸೆಕೆಂಡ್ ಕ್ವಶನ್ ಕೇಳ್ಯಾರ ಅವರು, ಮೋಲ್ ಫ್ರಾಕ್ಷನ್ಸ್ ಮೋಲ್ ಫ್ರಾಕ್ಷನ್ಸ್ ಆಫ್ ಈಚ್ ಕಂಪೋನೆಂಟ್ ಇನ್ ವೇಪರ್ ಫೇಸ್ ಅಂದರೆ Y1 Y2 ಕೇಳ. ಸೊ Y1 ಏನು Y ಕ್ಲೋರೋಫಾರ್ಮ್ ಇಸ್ ಈಕ್ವಲ್ಸ್ ಟು ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ ಏನು PA ಡಿವೈಡ್ ಬೈ P ಸೊಲ್ಯೂಷನ್ ಅಥವಾ P ಕ್ಲೋರೋಫಾರ್ಮ್ ಡಿವೈಡ್ ಬೈ P ಸೊಲ್ಯೂಷನ್. P ಕ್ಲೋರೋಫಾರ್ಮ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೀವಿ ಎಷ್ಟು 62.4. ಸೊ 62.4 ಡಿವೈಡ್ ಬೈ 347.9 ಈ ಸೊಲ್ಯೂಷನ್ ಇದ್ದಲ್ಲ. ಸೊ ಇಷ್ಟು ಬಂತು 0.1794. ಈಗ ನಾನು ಡೈಕ್ಲೋರೋಮೀಥೇನ್ ಹಿಂಗೆ ಮಾಡ್ಬೋದಿತ್ತು, ಪ್ರೆಷರ್ ಆಫ್ ಡೈಕ್ಲೋರೋಮೀಥೇನ್ ಡಿವೈಡ್ ಬೈ P ಸೊಲ್ಯೂಷನ್ ಮಾಡಿದ್ರೆ ಒಂದು ಅದ ಆನ್ಸರ್ ಬರ್ತಿತ್ತು. ಆದರೆ ನಮ್ಗೆ ಮೋಲ್ ಫ್ರಾಕ್ಷನ್ ಹೆಂಗೆ x1 ಪ್ಲಸ್ x2 ಈಕ್ವಲ್ಸ್ ಟು 1 ಆಗುತ್ತಲ್ಲ, ಹಂಗೆ y1 ಪ್ಲಸ್ y2 ಈಕ್ವಲ್ಸ್ ಟು 1 ಆಗುತ್ತೆ. ಸೊ y2 ಈಕ್ವಲ್ಸ್ ಟು 1 ಮೈನಸ್ y1. ಸೊ y ಡೈಕ್ಲೋರೋಮೀಥೇನ್ ಈಕ್ವಲ್ಸ್ ಟು 1 ಮೈನಸ್ y ಕ್ಲೋರೋಫಾರ್ಮ್. ಸೊ 1 ಮೈನಸ್ 0.1794 0.8206. ಓಕೆ, ಸೊ
ಸೊ ಸ್ವಲ್ಪ ಥಿಯರಿ ಡಿಸ್ಕಸ್ ಮಾಡಿದ್ವಿ, ಅದು ಗ್ರಾಫ್ ಡಿಸ್ಕಸ್ ಮಾಡಿದ್ವಿ, ಒಂದು ಸಿಂಪಲ್ ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ವಿ. ವಿಲ್ ಸ್ಟಾಪ್ ಇನ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಇದು ಲಾಸ್ಟ್ ತನಕ ನೋಡಿರಿ, ಅರ್ಥ ಮಾಡ್ಕೊರಿ. ವೆರಿ ವೆರಿ ಇಂಪಾರ್ಟೆಂಟ್ ಇವು ಕಾನ್ಸೆಪ್ಟ್ಸ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ರಾಕ್ಟೀಸಿಂಗ್ ದೀಸ್. ನಾವು ಏನೇನು ಡಿಸ್ಕಸ್ ಮಾಡತ್ತೀವಿ, ಥಿಯರಿ ಆಯ್ತು, ಪ್ರಾಬ್ಲಮ್ಸ್ ಆಯ್ತು, ಏನೇನು ಬರ್ತೈತೆ ಅದು ನೀವು ಬರೋದು ಪ್ರಾಕ್ಟೀಸ್ ಮಾಡ್ಬೇಕು. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.